ನಮಸ್ಕಾರ ಫ್ರೆಂಡ್ಸ್. ನಾವು ಎಷ್ಟೋ ಸಲ ಅಂದ್ಕೊಳ್ತಾ ಇರ್ತೀವಿ ಅವರಿಗೆ ಕ್ಷಮೆ ಕೇಳಬೇಕು, ಇವ್ರಿಗೆ ಕ್ಷಮೆ ಕೇಳಬೇಕು ಅಂತ. ಆದರೆ ನೀವು ಕ್ಷಮೆ ಕೇಳೋದೇ ಆದರೆ ಮೊದಲು ನಿಮ್ಮ ಮನಸ್ಸನ್ನು ಕ್ಷಮೆ ಕೇಳಬೇಕು. ಯಾಕೆಂದರೆ ನಾವು ಎಷ್ಟೋ ಸಲ ಬೇರೆಯವರಿಗೆ ಖುಷಿಯಾಗಿಡೋದಕ್ಕೋಸ್ಕರ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡು ಬಿಡ್ತೀವಿ. ಸೊ ಹಾಗಾಗಿ ನಾವು ಬೇರೆಯವ್ರು ಮೆಚ್ಚಿಸೋದಕ್ಕೋಸ್ಕರ ಬದುಕೋದಕ್ಕಿಂತ ನಮ್ಮ ಮನಸ್ಸಾಕ್ಷಿಗೆ ಮೆಚ್ಚುವಂಥ ಕೆಲಸನೇ ಮಾಡಬೇಕು. ಅದಕ್ಕೆ ಬೀಚಿಯವರು ಹೇಳಿದ್ದಾರೆ, ರೈತನೊಬ್ಬ ಮಳೆ ಬರಬೇಕು ಅಂತ ಕೇಳ್ಕೊತಾನೆ, ಆದರೆ ನಾಟಕ ಕಂಪ್ನಿದವನು ಮಳೆ ಬರಬಾರ್ದು ಅಂತ ಕೇಳ್ಕೊತಾನೆ. ಇಲ್ಲಿ ದೇವರು ಒಬ್ಬರ ಮಾತನ್ನು ಅಷ್ಟೇ ಕೇಳ್ತಾನೆ, ಅಂದರೆ ದೇವರಿಗೂ ಎಲ್ಲರಿಗೂ ಮೆಚ್ಚಿಸಲು ಆಗೋದಿಲ್ಲ. ಹಾಗಿದ್ದ ಮೇಲೆ ನಾವಂತೂ ಮನುಷ್ಯರು. ಸೊ ಹಾಗಾಗಿ ನಾವು ನಮ್ಮ ಮನ ಮೆಚ್ಚುವಂಥ ಕೆಲಸ ಮಾಡಬೇಕು, ಮನಸ್ಸಾಕ್ಷಿ ಒಪ್ಪುವಂಥ ಕೆಲಸನೇ ಮಾಡಬೇಕು.